मन ही मक्का मन ही काशी मन में ही है राम। मन ही मक्का मन ही काशी मन में ही है राम। भीतर ज्योति जगा ले बंदे मिल जाएगा विश्राम। मन ही मक्का मन ही काशी मन में ही है राम। भीतर ज्योति जगा ले बंदे मिल जाएगा विश्राम। बाहर बाहर खोज रहा तू पत्थर और दीवारों में। सत्य छिपा है तेरे भीतर ना के व्यर्थ विचारों में। बाहर बाहर खोज रहा तू पत्थर और दीवारों में। सत्य छिपा है तेरे भीतर ना के व्यर्थ विचारों में। घट घट में वो साहिब बैठा। घट घट में वो साहिब बैठा वही है पावन धाम। मन ही मक्का मन ही काशी मन में ही है राम। भीतर ज्योति जगा ले बंदे मिल जाएगा विश्राम। माया की ऊंची अटारी एक दिन ढह जाएगी। नेकी की जो पूंजी चोरी वही साथ में आएगी। माया की ऊंची अटारी एक दिन ढह जाएगी। नेकी की जो पूंजी चोरी वही साथ में आएगी। व्यर्थ गवाए जीवन सारा। व्यर्थ गवाए जीवन सारा छोड़ जगत के कार। मन ही मक्का मन ही काशी मन में ही है राम। भीतर ज्योति जगा ले बंदे मिल जाएगा विश्राम। ಎಲ್ಲರಿಗೂ ಮುಂಜಾನೆ ಶುಭವಂದನೆಯನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಭವಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈಗ ಓಂಕಾರವನ್ನು ಮಾಡೋಣ. ಬೆನ್ನುಹುರಿ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು ಮತ್ತು ಇವು ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಿರಬೇಕು. ಈಗ ಉಸಿರನ್ನು ತೆಗೆದುಕೊಳ್ಳಿ.
ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮೋಕ್ಷಯಮಾಮೃತಾತ್. ಓಂ ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ಳಿ. ಕೈಗಳನ್ನು ಉಜ್ಜಿ ಬಿಸಿ ಗಾಳಿಯನ್ನು ನಿಧಾನವಾಗಿ ಕಣ್ಣಿಗೆ ಆಡಿಸಬೇಕು. ಈಗ ಸ್ವಲ್ಪ ನಮ್ಮ ಮೈ ಕೈಗಳನ್ನ ಸಡಿಲಿಸ್ಬೇಕು. ಯಾಕಂದ್ರೆ ಯೋಗ ಮಾಡ್ಬೇಕಂತಂದ್ರೆ ಮತ್ತು ಜಾಗಿಂಗನ್ನು ಮಾಡಬೇಕು. ಮತ್ತು ನಮ್ಮ ಹೊಟ್ಟೆ ಮತ್ತು ಬೊಜ್ಜು, ಈಗೆಲ್ಲ ಬೊಜ್ಜು ಬಂದಿರ್ತೈತಲ್ಲ, ಅದೆಲ್ಲ ಬೊಜ್ಜು ಮತ್ತು ಹೊಟ್ಟೆ ಮತ್ತು ವೇಟ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಅಷ್ಟೇ ಅಲ್ಲದೆ ಇವೆಲ್ಲ ನಮ್ಮ ಕೀಲುಗಳನ್ನ ಸಡಿಲಿಸ್ಕೋಬೇಕು. ಯೋಗ ಮಾಡ್ಬೇಕಾದ್ರೆ ಚೆನ್ನಾಗಿ ನಮ್ಮ ಶರೀರ ಸಡಿಲಿಸ್ಕೊಂಡಿದ್ದತ್ತಂದ್ರೆ ಕೀಲುಗಳನ್ನ ಸಡಿಲಾಗಿರ್ಬೇಕು. ಅವಾಗ ಯೋಗ ಚೆನ್ನಾಗಿ ಬರ್ತದೆ. ಅದಕ್ಕೆ ನಿಧಾನವಾಗಿ ಈ ರೀತಿ ನಿಧಾನವಾಗಿ ಮಾಡಬೇಕು. ಈ ರೀತಿ ಅದನ್ನ ಕೈಗಳನ್ನು ಈ ರೀತಿ ಅದನ್ನು ನಿಧಾನವಾಗಿ ಸ್ವಲ್ಪ ಈ ರೀತಿ ಆಮೇಲೆ ಈ ರೀತಿ ಒಂದು 5 ಸಲ 10 ಸಲ ಮಾಡಬೇಕು. ಆನಂತರ ಏನು ಮಾಡಬೇಕು, ಕೈಗಳನ್ನು ಚೇರ್ ಮೇಲೆ ಕುಂತಂಗೆ ಮಾಡಬೇಕು. ಈ ರೀತಿ ಮಾಡೋದು. ಆಮೇಲೆ ಕೈಗಳನ್ನು ಈ ರೀತಿ ಮೊದಲ ಈ ತಪ್ಪು ಮಾಡಿದಾಗ ಶಾಲೆಯಲ್ಲಿ ಗುರುಗಳು ಈ ರೀತಿ ಊಟ ತೆಗೆಸ್ತಿದ್ದಾರೆ. ಈ ರೀತಿ ಹಿಂಗೆ 21 ಸಲ ಮಾಡಬೇಕು. ಡೈಲಿ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮ್ಮ ಆಕ್ಟಿವ್ ಆಗ್ತಾವೆ, ಮನಸ್ಸು ಚೆನ್ನಾಗಿರ್ತದೆ. ಮತ್ತು ಈ ರೀತಿ 21 ಟಾವಸ್ಗಳನ್ನ ತೆಗಿಬೇಕು. ಆಮೇಲೆ ನೋಡು ಕಾಲುಗಳನ್ನ ಅಗಲ ಮಾಡು. ಈ ರೀತಿ ಕೈಗಳಿರ್ಬೇಕು. ನಿಧಾನವಾಗಿ ಹೀಗೆ ಸ್ವಲ್ಪ ಹೀಗೆ ಮಾಡ್ತಾ ಮಾಡ್ತಾ ಏನು ಮಾಡಬೇಕು, ಹೀಗೆ ಮಾಡಬೇಕು. ಹೀಗೆ ಮಾಡಬೇಕು. ಆಮೇಲೆ ಕೈಗಳನ್ನ ಹೀಗೆ ಮಾಡಬೇಕು. ಆಮೇಲೆ ಸೈಡ್ ಈ ರೀತಿ ಹೀಗೆ ಮಾಡಬೇಕು. ಆಮೇಲೆ ಕೈಗಳನ್ನ ಈ ರೀತಿ ಮಾಡಬೇಕು. ಆಮೇಲೆ ಚೇಂಜ್ ಈ ರೀತಿ ತ್ರಿಕೋಣಾಸನ ಈ ರೀತಿ ಮಾಡಿ. ಆಮೇಲೆ ಪಾದಹಸ್ತಾಸನ ಮಾಡು. ಆಮೇಲೆ ಚೇಂಜ್. ಆಮೇಲೆ ಕೈಗಳನ್ನ ಈ ರೀತಿ ಅಗಲ ಮಾಡಿ ಈ ರೀತಿ ಮೇಲ್ಗಡೆ ನೋಡ್ಬೇಕು. ಈ ರೀತಿ ಆಮೇಲೆ ಚಪ್ಪಾಳೆ ಮಾಡಿದಂಗಾತು. ಕಾಲಿಗೆ ವ್ಯಾಯಾಮ ಮಾಡಿದಂಗಾತು. ಆಮೇಲೆ ಇದನ್ನ ಹೀಗೆ ಮಾಡೋದು. ಹೀಗೆ ಮಾಡೋದು. ಮತ್ತೆ ನಮ್ಮ ಕೀಲುಗಳು ಸಡಿಲಿಸೋದು.
ಆಮೇಲೆ ಏನು ಮಾಡೋದು, ಕಾಲುಗಳು ಈ ರೀತಿ ಮುಂದುಗಡೆ ಈ ರೀತಿ. ಆಮೇಲೆ ಕಾಲುಗಳ ಹಿಂದ್ಗಡೆ ಒತ್ತಡ ಪ್ರೆಶ್ ಈ ರೀತಿ ಕಾಲುಗಳ ಹಿಂದೆ ತಗೊಳ್ಳಿ. ಆಮೇಲೆ ಏನು ಮಾಡಬೇಕು, ಏಕ್ ಈ ರೀತಿ ತಗೋಬೇಕು. ದೋ, ತೀನ್, ಚಾರ್, ಏಕ್, ದೋ, ತೀನ್, ಚಾರ್, ಏಕ್, ದೋ, ತೀನ್, ಚಾರ್. ಈ ರೀತಿ PT ಎಕ್ಸಸೈಸ್ ಮಾಡು. ಏಕ್ ಇದು ನೋಡ್ರಿ, ದೋ, ತೀನ್, ಚಾರ್. ನಾವು ಪ್ರೈಮರಿ ಸ್ಕೂಲ್ಗಳೊಳಗೆ ಈ ರೀತಿ PT ಎಕ್ಸಸೈಸನ್ನು ಮಾಡಿಸ್ತಿದ್ರು ಗುರುಗಳು. ಅವನ್ನ ಕಂಟಿನ್ಯೂ ತಗೊಂಡು ನಾವು ಚಿಕ್ಕ ಮಕ್ಕಳ ತಿಳ್ಕೊಂಡು ಮಾಡ್ಬೋದು. LKG UKG ಹಚ್ಚೋದು ಚೆನ್ನಾಗಿದೆ, ವಯಸ್ಸಾಗ್ಯವ ಅಂತ ಅನ್ನಂಗಿಲ್ಲ. ಏಕ್, ದೋ, ತೀನ್, ಚಾರ್. ಅದನ್ನ ಸ್ಪೀಡ್ ಮಾಡೋದು. ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ ಹಿಂಗೆ ಮಾಡೋದು. ಆಮೇಲಿಂದ ಯೋಗಿಕ್ ಡ್ಯಾನ್ಸ್. ಈ ರೀತಿ ಮಾಡಿ ಇದನ್ನ 5-5 ಸಲ 10 ಸಲ ಮಾಡುವ. ಆಮೇಲೆ ಕೈಗಳು ನೀತಿ ಮಾಡೋದು. ಆಮೇಲೆ ಚೇಂಜ್ ಈ ರೀತಿ ಮಾಡೋದು. ಈ ರೀತಿ ಮಾಡಿ. ಆಮೇಲೆ ನಿಧಾನ ಎರಡೂ ಕಾಲುಗಳನ್ನ ಮೊಣಕಾಲು ಮೇಗುತ್ತೆ ಈ ರೀತಿ ರೊಟೇಟ್ ಮಾಡಬೇಕು. ನೋಡಿ, ಇದು ಮಾಡೋದ್ರಿಂದ ಮೊಣಕಾಲದ ನೋವು ನಿವಾರಣೆ ಆಗ್ತದೆ. ಕೆಲವು ಮಂದಿ ಕುಂಡ್ರಾಕ್ ಬರೋದಿಲ್ಲ, ವೇಜ್ ಆತಂದ್ರೆ ವಯಸ್ಸಾತಂದ್ರೆ ವೇಟ್ ಜಾಸ್ತಿ ಆಗಿರ್ತೈತಿ. ವೇಟನ್ನೇನು ಕಡಿಮೆ ಮಾಡ್ಕೋಬೇಕು, ಬಜ್ಜು ಕಡಿಮೆ ಮಾಡ್ಕೋಬೇಕು. ಈ ರೀತಿ ಮಾಡಿ. ಈಗ ನಿಂತು ಮಾಡುವಂಥ ಒಂದು 2-3 ಆಸನಗಳನ್ನು ಮಾಡೋಣ. ಈಗ ನೋಡ್ರಿ, ಏಕ್ ಈ ರೀತಿ ಕೈಗಳಿರ್ಬೇಕು. ದೋ ಅಂದಾಗ ಹಿಂಗಿರ್ಬೇಕು. ತೀ ಹಿಂಗೆ ಬರಬೇಕು. ಮತ್ತು ಈ ಕಡೆ ಏಕ್, ದೋ, ತೀನ್, ಚಾರ್. ಇನ್ನು ಬಲಗೈನ ಏಕ್ ಈ ರೀತಿ ಬರಬೇಕು. ದೋ, ತೀನ್, ಚಾರ್. ಈಗ ಎಡಗೈ ಏಕ್, ದೋ ಈ ರೀತಿ ಕೈಗಳು ಬರಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲಬೇಕು. ತೀನ್, ಚಾರ್ ಈ ರೀತಿ ಕೈಗಳನ್ನು ಮಾಡಬೇಕು. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳಿರಬೇಕು, ಲಾಕ್ ಇರಬೇಕು. ಮೇಲ್ಗಡೆ ಕೈಗಳು ಮೇಲ್ಮುಖವಾಗಿರಬೇಕು. ಹಿಂಬಡ ಎತ್ತಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕೈಗಳು ಕಿವಿಗೆ ತಾಗಬೇಕು. ಇದನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಸ್ಮರಣಶಕ್ತಿ ಜಾಸ್ತಿ ಆಕತಿ. ಗೆಡ್ಡಿದ್ದವ್ರು ಹೈಟ್ ಆಗ್ತಾರೋ, ನಮ್ಮ ಸಿಟ್ಟು ಕಡಿಮೆ ಆಗ್ತದೆ, ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ. ದೋ ವಿಶ್ರ. ಇನ್ನು ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲ ತೊಡೆ ಮೇಗಿಡೋದು. ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು. ನಿಧಾನವಾಗಿ ಮಾಡಬೇಕು. ಸ್ಥಿರಂ ಸುಖಂ ಆಸನಂ. ನಮ್ಮ ಆಸನ ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ನೆಮ್ಮದಿ ಅಂತಿರಬೇಕು, ಆರಾಮ ಅನಿಸ್ಬೇಕು ಮಾಡಿದ್ವಿ. ಅದಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಈಗ ನಿಧಾನವಾಗಿ ಕಾಲನ್ನು ಎತ್ತೋದು.
ವಿಶ್ರಾಮ. ಈಗ ಬಲಗಾಲಕ್ಕೆ ಎಡ ತೊಡೆಯ ಮೇಲಿಡು. ಸ್ವಲ್ಪ ಗಡಿಬಿಡಿ ಮಾಡಂಗಿಲ್ಲ, ನಿಧಾನಕ್ಕೆ ಮಾಡಬೇಕು. ಮನಸ್ಸು ಏಕಾಗ್ರತೆ ಇರಬೇಕು. ವಿಶ್ರಾಮ. ಈಗ ಪಾದಹಸ್ತಾಸನ ಮಾಡೋಣ. ಎರಡೂ ಪಾದಗಳು ಈ ರೀತಿ ಕೂಡಿರ್ಬೇಕು. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಬೇಕು. ಏಕ್, ಈ ರೀತಿ ಕೈಗಳು ಇರಬೇಕು. ದೋ, ಈ ರೀತಿ ಕೈಗಳನ್ನು ಮೇಲ್ಗಡೆ ಬರಬೇಕು. ಎಷ್ಟು ಸಾಧ್ಯಕ್ಕದಷ್ಟು ಕೈಗಳು ಮೇಲ್ಗಡೆ ಪೂರ್ಣ ಎತ್ತಬೇಕು. ಆ ಎತ್ತಿದ ಕೈಗಳನ್ನು ನಿಧಾನವಾಗಿ ಎತ್ತಿ ನಂದಾಗ ಎರಡೂ ಪಾದದ ಹತ್ತಿರ ಬರಬೇಕು. ನಮ್ಮ ಹಣೆಯನ್ನು ಮೊದಕಾಲ ಹಚ್ಚಕ್ಕೆ ಪ್ರಯತ್ನ ಮಾಡೋದು. ಕಾಲುಗಳನ್ನ ಬಗ್ಗಿಸಬಾರ್ದು, ಕಾಲುಗಳು ಸೀದಾ ಇರಬೇಕು. चार, 5, 6. ಈಗ ಅರ್ಧ ಚಕ್ರಾಸನ ಮಾಡೋಣ. ಕೈಗಳು ನಡೆದ ಮೇಗಿರಲಿ. ಈ ಕೆಳಗಿನ ಭಾಗವನ್ನು ನೇರವಾಗಿರ್ಬೇಕು, ಬಗ್ಗಿಸಬಾರ್ದು. ಈ ನಡೆದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಇದನ್ನು ಮಾಡೋದ್ರಿಂದ ನಡೆದ ನೋವು ನಿವಾರಣೆ ಆಗ್ತದೆ. ಕುತ್ತಿಗೆ ನೋವುಗಳು, ಕಣ್ಣಿನ ತೊಂದರೆಗಳು, ಕೈಕಾಲಿನ ತೊಂದರೆಗಳು, ನೋವುಗಳು ನಿವಾರಣೆ ಆಗ್ತವೆ. ಮತ್ತು ಎಲ್ಲ ಅವಯವಗಳಿಗೆ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗೋದ್ರಿಂದ, ಆಮ್ಲಜನಕ ಹೋಗೋದ್ರಿಂದ ಅವೆಲ್ಲ ಇಡೀ ದಿವಸ ಆಕ್ಟಿವ್ ಆಗಿರ್ತೀರಿ. ನಿಧಾನ ಕಾಲುಗಳು ಸೀದಾ ಇರಬೇಕು. ಈಗ ಒಂದು ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಸೂರ್ಯ ನಮಸ್ಕಾರದ 12 ಹೆಸರುಗಳನ್ನು ಹೇಳ್ತಾ ಆ ಮಂತ್ರದೊಂದಿಗೆ ಮಾಡೋಣ. ಕೈಗಳು ಈ ರೀತಿ ಇದೇ ಮೇಲ್ಗಡೆ ಇರಬೇಕು. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಟೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಅರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ,
ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣ ನಮಃ. ವಿಶ್ರಾಮ. ಇನ್ನೊಂದ್ಸಲ ಸೂರ್ಯ ನಮಸ್ಕಾರವನ್ನ ಆಸನಗಳ ಹೆಸರುಗಳನ್ನು ಹೇಳ್ತಾ ಮಾಡೋಣ. ಪ್ರಣಾಮಾಸನ, ಉದ್ಧಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ. ಎರಡೂ ಹಿಂಬಡಿಗಳು ನೆಲಕ್ಕಾಗಿರ್ಬೇಕು. ನಮ್ಮ ದೃಷ್ಟಿ ನಾಭಿ ಕಡೆ ಇರ್ಬೇಕು. ಎಷ್ಟು ಸಾಧ್ಯಕ್ಕೆ ಕೈಗಳನ್ನ ಹಿಂಬಡ ಹಚ್ಬೇಕು. ಸ್ವಲ್ಪ ಕಾಲನ್ನು ಮುಂತುವರಿ ಹಿಂಬಡ ಹಚ್ಚ್ರಿ. ಆಮೇಲೆ ಅಷ್ಟಾಂಗ ನಮನಾಸನ, ಭುಜಂಗಾಸನ. ಈ ರೀತಿ ಭುಜಂಗ ಹಾಕ್ಸ್ಬೇಕು. ಎರಡೂ ಕಾಲುಗಳು ಕೂಡಿರಬೇಕು. ನಮ್ಮ ದೃಷ್ಟಿ ಈ ರೀತಿ ಎದುರುಗಡೆ, ಸ್ವಲ್ಪ ಮೇಲ್ಗಡೆ ಎದುರುಗಡೆ ಈ ರೀತಿ ಇರಬೇಕು. ಮತ್ತೆ ಪರ್ವತಾಸನ, ಆಮೇಲೆ ವಾಮ ಅಶ್ವ ಸಂಚಾಲನಾಸನ, ಪಾದಹಸ್ತಾಸನ, ಉದ್ಧಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ಈ ರೀತಿ ಸಮಯ ಇದ್ದಾಗೆಲ್ಲ ಒಂದು 11 ಸಲ ಸೂರ್ಯ ನಮಸ್ಕಾರವನ್ನ ಮಾಡಬೇಕು. ಈಗ ಸ್ವಲ್ಪ ಕಾಲುಗಳಾಗಲಿರಲಿ. ನಮ್ಮ ಕುತ್ತಿಗೆಯನ್ನು ಹಿಂದ್ಗಡೆ ತೆಗೆದುಕೊಂಡು ವಿಶ್ರಾಂತಿಯನ್ನು ಪಡಿಕೊಂಡು ಆಮೇಲೆ ಎರಡೂ ಕಾಲುಗಳನ್ನ ಕೂಡಿಸೋದು. ಈ ರೀತಿ ಕಾಲುಗಳನ್ನ ಬಡಿಬೇಕು. ಇದನ್ನು ಮಾಡೋದ್ರಿಂದ ಈ ಮೊಣಕಾಲದ ಕೀಲು ನೋವುಗಳು, ಬೆನ್ನಿನ ನೋವುಗಳು ಎಲ್ಲ ನಿವಾರಣೆ ಆಗ್ತವೆ. ಭಾಳ ಮಂದಿ ಕಾಲ ಹೇಳಕ್ ಬರುವಲ್ರಿ, ಒಂದು ಕಾಲು ಹಿಡ್ದೈತಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಯಾಕಂತಂದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ಅವು ನೋವುಗಳು ಬರ್ತಾವ, ಮತ್ತು ಅವಕ್ಕೆ ರೋಗಗಳು ಬರ್ತಾವ, ತೊಂದರೆಗಳಾಗಕ್ಕೆ ಶುರು ಆಗ್ತಾವೆ. ಅದಕ್ಕೆ ದಿನಾಲೂ ನಾವು ಯೋಗ ಮಾಡಿ ಅವನೇ ಆಕ್ಟಿವ್ ಆಗಿರ್ಬೇಕು. ಅದೆಲ್ಲ ಇಡೀ ಶರೀರ ತುಂಬ ಬ್ಲಡ್ ಚೆನ್ನಾಗಿ ಹರಿಬೇಕಲ್ಲ. ಹರಿಬೇಕಂತಂದ್ರೆ ವ್ಯಾಯಾಮಗಳನ್ನು, ಸೂಕ್ಷ್ಮ ವ್ಯಾಯಾಮಗಳನ್ನ, ಪ್ರಾಣಾಯಾಮಗಳನ್ನ ಮಾಡಬೇಕು. ಆಮೇಲೆ ಪಾದಗಳನ್ನ ಹಿಂದೆ ಮುಂದೆ ಮಾಡಬೇಕು. ಆಮೇಲೆ ಬೆಳಗಳನ್ನು ಮಡಚಬೇಕು. ಬಟರ್ಫ್ಲೈ, ಈಗೇನು ಮಾಡೋಣ, ಬಲಗಾಲನ್ನ ಎತ್ತಿ ಈ ರೀತಿ ಇಲ್ಲಿ ಬಲ್ಗಳನ್ನು ಇಲ್ಲಿ ಹಾಕ್ಬೇಕು. ಇಲ್ಲಿ ಮಾಡಿದ್ರೆ ಇಲ್ಲಿ ಫಿಂಗರ್ ಪ್ರಿಂಟ್ನು ಇದಾಗ್ತತಿ. ಇಲ್ಲಿ ಮತ್ತು ಇಲ್ಲಿ ಮುದ್ರೆಗಳ ಇದನ್ನ ಬ್ಲಡ್ ಈ ರೀತಿ ಕೈಗಳನ್ನು ಬಡಿಬೇಕು. ಕೆಲವೊಬ್ಬರಿಗೆ ಕೈ ಹಿಡ್ದ ಮಾಡ್ತಾರೆ, ಕೆಲವೊಬ್ಬರು ಈ ರೀತಿ ಮಾಡಬೇಕು. ಇನ್ನು ಈ ರೀತಿ ಮಾಡ್ಬೋದು. ಆಮೇಲೆ ಕಾಲುಗಳನ್ನು ಈ ರೀತಿ ತಗೊಂಡು ನೋಡಿ, ಈ ರೀತಿ ಸ್ವಲ್ಪ ಮೇಲ್ಗಡೆ ಎತ್ತಬೇಕು. ಆಡಿಸೋದಕ್ಕೆ ಕಾಲುಗಳನ್ನು ಮಗುವಿನ ಥರ ಲಾಲಿ ಕಂದ ಹೀಗೆ ಜೋಗಪದ ಹಾಡು ಮಕ್ಕಳು ಮಲ್ಕೋತಾವ. ಅವಾಗೆಲ್ಲ ಹಾಡ್ತಿದ್ರೆ ಅಜ್ಜಿಗಳು. ಈಗೆಲ್ಲ ಏನು ಮಾಡ್ಯಾರು, ಮೊಬೈಲ್ದಾಗ ಹಾಡ ಹೆಚ್ಚಿ ಮಲಗಿಸ್ಬಿಡ್ತಾರೆ. ಅವಕ್ಕೂ ಮಕ್ಕಳಿಗೆ ಏನಾಗೈತಿ, ಮೊಬೈಲ್ ಬೇಕಾಗೈತಿ.
ಮಕ್ಕಳು ಈಗ ಅಜ್ಜಿ ಹಾಡುಗಳು ಯಾರಿಗೂ ಬೇಡ ಐತಿ, ಅವಾಗೆಲ್ಲ ಹಾಡ್ತಿದ್ರು. ಹಾಗೆ ಕಾಳುಗಳನ್ನು ಸಹ ನಾವು ಅವಕ್ಕೆ ವ್ಯಾಯಾಮಗಳನ್ನು ಮಾಡಿಸ್ಬೇಕು, ಅವಕ್ಕೂ ಮುದ್ದು ಕೊಡಬೇಕು. ಯಾಕಂತಂದ್ರೆ ನಮ್ಮ ಶರೀರಕ್ಕೆ ಕಾಲುಗಳು ಮುಖ್ಯ. ಕಾಲುಗಳು ಚೆನ್ನಾಗಿದ್ವು ಅಂದ್ರೆ ನಾವು ತಿರುಗಾಡಕ್ಕೆ ಅನುಕೂಲ ಆಕೈತಿ. ಕಾಲು, ಕಣ್ಣು, ಕಿವಿ, ನಾಲಿಗೆ ಇವೆಲ್ಲ ಚೆನ್ನಾಗಿರ್ಕೋಬೇಕು. ನಮ್ಮ ಬಾಯಿಗಳು ಚೆನ್ನಾಗಿರ್ಬೇಕು, ಹಲ್ಲುಗಳು ಚೆನ್ನಾಗಿರ್ಬೇಕು. ಅವ್ನು ಇಟ್ಕೋಬೇಕಂತಂದ್ರೆ ಡೈಲಿ ಯೋಗ ನಾವು ಮಾಡಬೇಕು. ಈಗ ಬಲಗಾಲನ್ನು ಈಗ ಸ್ವಲ್ಪ ಅಂಗಮರ್ದನೆ ಮಾಡೋಣ. ಈ ರೀತಿ ಕಾಲುಗಳನ್ನು ಹೆಚ್ಚಕೋತ ಹೋಗ್ಬೇಕು. ನೋಡಿ, ಹಿಂಗೆ ನಿಧಾನವಾಗಿ ಈ ರೀತಿ ಹೆಚ್ಚಕೋಬೇಕು. ಆಮೇಲೆ ಈ ರೀತಿ ನಿಧಾನವಾಗಿ ಇವೆಲ್ಲ ವಯಸ್ಸಾಗಂತಲೇ ಭಾಳಷ್ಟು ಮಂದಿಗೆ ನಿನ್ನೆ ಒಬ್ಬರು ಹೇಳಾಗ್ತಿದ್ರು, ನಮ್ಮ ಮಮ್ಮಿದು ಒಟ್ಟ ಮನ್ಯಾಗ ಹೇಳ್ರಿ ಬಳ್ಳೆಲ್ಲ ಹಿಂಗಾಗಿ ಕೂತ್ಬಿಡ್ತಾವ. ಅದಕ್ಕೆ ಏನು ಮಾಡಬೇಕು, ಇವು ಮಾಡ್ಕೋತ ಹಿಂಗಿರ್ಬೇಕು. ಹಿಂಗೆ ಭಾಳ ಮಂದಿ ಈಗಿಂದ ಮಾಡ್ಕೋತಿದ್ರೆ ಅಂದರೆ ಏನಾಗೋದಿಲ್ಲ. ಅದಕ್ಕೆ ಇವೆಲ್ಲ ಹಿಂಗೆ ಗೊತ್ತಕೋತ ಇರ್ಬೇಕು. ಇಲ್ಲೆಲ್ಲ ಎಷ್ಟೋ ಮಂದಿ ಬಳ್ಗಳು ಹಿಂಗಾಗಿ ಕೂತ್ಬಿಟ್ಟಿರ್ತಾವ. ಅದಕ್ಕೆ ಏನು ಮಾಡಬೇಕು, ಹಿಂಗೆ ಹಿಚಕೋತ ಇರ್ಬೇಕು. ಅವಕ್ಕೆ ಭಾಳ ವಯಸ್ಸಾತಂದ್ರೆ ಒಟ್ಟ ನೀವು ಮನಸ್ಸಲ್ಲೆಲ್ಲ ಮಾಡಲಿಲ್ಲ ಅಂತಂದ್ರೆ ಏನಾಗ್ತಾವು, ಅವೆಲ್ಲ ಒಂದೇ ಕಡೆ ಕುಂತು ಬಿಡ್ತಾವ. ಆಮೇಲೆ ಏನು ಮಾಡಕ್ಕೆ ಬರುವುದಿಲ್ಲ, ಏನಾರ ಮಾಡಕ್ಕೆ ಹೋದ್ರೆ ಮುಡಿತಾವ. ಅದಕ್ಕೆ ಮಾಡಿ ಆಮೇಲೆ ಏನು ಮಾಡಬೇಕು, ಈ ರೀತಿ ಕುತ್ಕೊಂಡು ತಲೆಯನ್ನು ಹೆಚ್ಚಿಕೊ, ಈ ರೀತಿ ಹಿಂಚ್ಕೋಬೇಕು. ಈ ರೀತಿ ಮತ್ತು ನೆತ್ತಿ ಮ್ಯಾಗ ಇವೆಲ್ಲ ಸಡಿಲಿಸೋದು. ಈ ರೀತಿ ಹೆಣಿ ಮ್ಯಾಗ ಒತ್ತಬೇಕು, ಪ್ರೆಷರ್ ಮಾಡಬೇಕು. ಈ ರೀತಿ ಕೂದಲು ಒತ್ತು, ಗದ್ದ ಒತ್ತಬೇಕು. ಈ ರೀತಿ ಇವೆಲ್ಲ ಇಲ್ಲಿ ನರಗಳು ಎಷ್ಟೋ ಮಂದಿಗೂ ಆಗಿರ್ತಾವ, ಸ್ಪಂಡಲೈಸಿಸ್ ಆಗಿರ್ತದೆ. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಹಿಚ್ಕೋಬೇಕು. ಆಮೇಲೆ ಈ ಕೈಗಳನ್ನ ಈ ರೀತಿ ಹಿಂಗ ನಿಧಾನವಾಗಿ ಹಿಂಗೆ ಚಿಕ್ಕೋತ ಹೋಗ್ಬೇಕು. ಎಷ್ಟು ಸಾಧ್ಯ ಕೈಲಿ ಜೋರಾಗಿ ಚಿಕ್ಕೋದು. ಇಲ್ಲೇ ಪುಪ್ಪಸಕ್ಕೆ ತಂದು ಬಿಟ್ಬಿಡ್ಬೇಕು. ಈಗ ಎರಡೆರಡು ಸಲ ಮಾಡಬೇಕು. ಆಮೇಲೆ ಬಲಗೈಯನ್ನು ಈ ರೀತಿ ನಿಧಾನವಾಗಿ ಹೆಚ್ಚಕೋತ ಹೋಗ್ಬೇಕು. ಹಿಂಗೆ ಮಾಡೋದ್ರಿಂದ ಪ್ರೆಷರ್ ಆಗಿ ಅಲ್ಲಿ ರಕ್ತ ಸಂಚಾರನ ಆಕತಿ. ರಕ್ತ ಸಂಚಾರನ ಎಲ್ಲಿ ಆಗಿದ್ರು ಅಲ್ಲಿ ನೋವುಗಳು ಬರ್ತಿರ್ತಾವೆ. ಅದಕ್ಕೆ ನಾವೇನು ಮಾಡಬೇಕು, ಇವನ್ನ ಡೈಲಿ ಸ್ವಲ್ಪ ಎಲ್ಲ ಭಾಗಗಳನ್ನ ಸಡಿಲಿಸ್ಕೋಬೇಕು. ಅಂಗಮರ್ದನೆ ಅಂತಾರೆ ಅವಕ್ಕೆ. ಅದೇ ಎಲ್ಲ ಪ್ರತಿಯೊಂದು ಅವಯವಗಳನ್ನು ಸಡಿಲಿಸ್ಕೋಬೇಕು. ಈ ರೀತಿ ಮಾಡಬೇಕು. ಕಾಲುಗಳನ್ನ ಈ ರೀತಿ ಇಟ್ಟು ಹಿಂಗೆ ಮಾಡಿ ಹೀಗೆ ಮಾಡ್ತೀವಿ. ಆಮೇಲೆ ಎರಡು ಕಾಲುಗಳನ್ನ ಈ ರೀತಿ ಇಟ್ಟು ಮಾಡಿ ಹಚ್ಕೋಬೇಕು. ಮುಂದಿನ ಭಾಗ ಹಚ್ಬೇಕು, ಹಚ್ಚಕ್ಕೆ ಪ್ರಯತ್ನ ಮಾಡೋದು. ಹಚ್ಚು, ನಿಲ್ಲಬೇಕು ಭಾವತಕ. ಕೈ ಒಳಗೂ ಶಕ್ತಿ ಬರ್ತದೆ, ಕಾಲಾಗೂ ಶಕ್ತಿ ಬರ್ತದೆ. ಈಗ ನೋಡಿ ಮುಂದಕ್ಕಾಸನ. ಮಧುಮೇಹ ಮತ್ತು ಸಕ್ಕರೆ ಕಾಯಿಲೆಗೆ ನಮ್ಮ ಜಠರ ಕ್ರಿಯೆ ಚೆನ್ನಾಗಿ ಇರ್ಲಿಕ್ಕೆ ಈ ಆಸನ ಬಹಳ ಒಳ್ಳೆಯ ಆಸನ. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಮಗೆ ಯಾವಾಗ ಉಸಿರು ತಗೋಬೇಕಂತ ನಿಧಾನ ಉಸಿರನ್ನು ತಗೋತಾ ಮೇಲ್ಗಡೆ ಬರಬೇಕು. ಇದನ್ನೇ ಕಿಬ್ಬಟ್ಟೊಳಗ ಎಡ ಹಸ್ತದ ಮೇಲೆ ಬಲ ಹಸ್ತ ಆಡಬೇಕು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಈ
ರೀತಿ ಮಾಡಬೇಕು. ಈಗ ಈ ಪದ್ಮಾಸನ ಮಾಡೋಣ. ಈ ರೀತಿ ಕಾಲುಗಳಿರ್ಬೇಕು. ಸ್ವಲ್ಪ ಎರಡು ಸಾಧ್ಯ ಈ ರೀತಿ ಕೈಗಳನ್ನ ಇಟ್ಟು ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಅವನ್ನ ಕೈಗಳ ಹಿಂದೆ ಕಟ್ಟಿ ಕಿವಿಗೆ ತಾಕಿಸ್ಬೇಕು. ಎಷ್ಟು ಸಾಧ್ಯ ಎಷ್ಟು ಮಾಡು. ಆಮೇಲೆ ಏನ್ ಮಾಡುದು, ಯಾರಿಗೆ ಎಷ್ಟು ಸಾಧ್ಯ ಕೈಗಳನ್ನ ಈ ರೀತಿ ಎತ್ತಬೇಕು. ಆಮೇಲೆ ಕೈಗಳನ್ನ ಈ ರೀತಿ ಮಾಡ್ಬೇಕು. ಆಮೇಲೆ ಬದ್ಧ ಪದ್ಮಾಸನ ಮಾಡು. ಈ ರೀತಿ ಕೈಗಳಿರ್ಬೇಕು. ಈ ಕೈಗಳನ್ನ ಇದ್ರ ಹೊಟ್ಟೆ ಕಡಿಮೆ ಇದ್ದವ್ರಿಗೆ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದನ್ನ. ಒಳ್ಳೆಯ ಆಸನ ಇದು. ನೋಡಿ, ಕಾಲಿನ ನೋವುಗಳು, ಪೆಡಸ್ತನ, ಕೀಲು ನೋವುಗಳು ಮತ್ತು ಮೊಣಕಾಲಿನ ನೋವುಗಳು ನಿವಾರಣೆ ಆಗ್ತದೆ. ಈ ರೀತಿ ಮಾಡಿ. ಈಗ ಪ್ರಾಣಾಯಾಮ ಮಾಡೋಣ. ಈಗ ಕಪಾಲಭಾತಿ. चले आएंगे, थोड़ा ध्यान लगा स्वामी, दौड़े चले आएंगे, तुझे गले से लगाएंगे। अखियां मन की खोल, अखियां मन की खोल, तुझे वो दर्शन भी कराएंगे। थोड़ा ध्यान लगा, है राम रमैया वो, है कृष्ण कन्हैया वो, वही मेरा सहाय है। सत्कर्म राहों पर चलना सिखाते वो, वही मेरा माही है। हो प्रेम से पुकार, प्रेम से पुकार, तेरे पाप हो जलाएंगे। थोड़ा ध्यान लगा, योग की छाया में
जीवन बन जाएगा, कहाँ तुम जाओगे। उनकी दया दृष्टि जब भी पड़ेगी तुम भव तर जाओगे। ओ हो, ऐसा है विश्वास, ऐसा है विश्वास मन में, ज्योत वो जलाएंगे। थोड़ा ध्यान लगा, थोड़ा ध्यान लगा, स्वामी दौड़े चले आएंगे, तुझे गले से लगाएंगे। अखियां मन की खो तुझे वो दर्शन भी कराएंगे। थोड़ा ध्यान लगा, थोड़ा ध्यान लगा, स्वामी दौड़े चले आएंगे। थोड़ा ध्यान लगा, थोड़ा ध्यान लगा। ಈಗ ಭ್ರಾಮರಿ ಮಾಡೋಣ. ಈಗ ಉದ್ಗೀತ ಓಂಕಾರ. ಮೌನ ಪ್ರಣವಧಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ, ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ ಬಿಸಿಯನ್ನು ಇಳಿಸಿ. ಓಂ ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯ ಸರಸ್ವತಿ, ಕರ ಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರ ದರ್ಶನಂ ಅಂತ ಹೇಳ್ತಾ ಎರಡೂ ಕೈಗಳಲ್ಲಿ ಸರಸ್ವತಿಯನ್ನ, ಲಕ್ಷ್ಮಿಯನ್ನ, ಗೌರಿಯನ್ನ ಸ್ಮರಿಸಿಕೊಂಡು ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ.
ಓಂ ಶಾಂತಿ ಶಾಂತಿ ಶಾಂತಿ. ನಾವು ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ, ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಮತ್ತೆ ನಾಳೆ 6:30 ಗಂಟೆಗೆ ಎಲ್ಲರೂ ಭಾಗಿಯಾಗಿ ಯೋಗವನ್ನು ಮಾಡಿ.